ಎಂತ ವಿಪರ್ಯಾಸ ಡ್ಯಾಡ್. ನನ್ನ ಜನನಿನ ಒಂದು ಮಾಡಿ ಜೋಡಿ ಅದು ಬೇರೆ ಆಗ್ತಿದೆ. ನಮ್ ಕೈಲಿ ಏನು ಮಾಡಕ್ಕಾಗ್ತಿಲ್ಲ. ಪ್ರೀತಿಗೆ ಯಾರೇ ವಿಲನ್ ಆಗಿದ್ರು ಎದುರಿಸ್ಬೋದು. ಆದ್ರೆ ಆ ಪ್ರೀತಿಗೆ ಪ್ರೀತಿಸಿದವರೇ ವಿಲನ್ ಆಗ್ಬಿಟ್ರೆ ಯಾರ ತಾನೇ ಏನ್ ಮಾಡಕ್ಕಾಗತ್ತೆ? ಈಗ ಸದ್ಯದ ಪರಿಸ್ಥಿತಿನಲ್ಲಿ ಇವರಿಬ್ರು ಕತೆ ಹಾಗೆ ಆಗಿದೆ. ಯಾವುದೋ ಹಠಕ್ ಬಿದ್ದವ್ರ ತರ ಆಡ್ತಿದ್ದಾರೆ. ಇದು ಎಲ್ಲಿ ಹೋಗಿ ಮುಟ್ಟುತ್ತೋ ಆ ದೇವ್ರಿಗೆ ಗೊತ್ತು. ಡ್ಯಾಡ್, ಅನನ್ಯ ಅವ್ರು ಫೋನ್ ಮಾಡ್ತಿದ್ದಾರೆ. ಅನನ್ಯನ? ಹಾ ಡ್ಯಾಡ್, ಸುಮಾರು ದಿನ ಆಗಿತ್ತು, ಪತ್ತೆನೇ ಇರಲಿಲ್ಲ. ಇಲ್ಲಿ ಮಾತಾಡ್ತೀವಿ. ಹಲೋ ಅನನ್ಯ ಅವರೇ, ಇಷ್ಟು ದಿನ ಎಲ್ಲಿ ಕಳೆದು ಹೋಗಿದ್ರಿ? ತುಂಬಾ ಸಲ ಏನೇನೋ ವಿಷಯಕ್ಕೆ ನಿಮ್ಮನ್ನ ನೆನ್ಸ್ಕೊಂಡು ಫೋನ್ ಮಾಡಿದ್ವಿ. ನಾಟ್ ರೀಚಬಲ್ ಆಗ್ಬಿಟ್ಟಿತ್ತು. ಅದೆಲ್ಲಿ ಕಳೆದು ಹೋಗಿದ್ರಿ? ಊರಲ್ಲಿ ಇರಲಿಲ್ಲ ಸರ್. ಬಿಸ್ನೆಸ್ ಟ್ರಿಪ್ ಮೇಲೆ US ಹೋಗಿದ್ದೆ. ಈಗ ತಾನೇ ಬಂದೆ. ಬಂದ ತಕ್ಷಣ ನಿಮಗೆ ಫೋನ್ ಮಾಡಿದೆ. ಮತ್ತೆ ಏನ್ ಸಮಾಚಾರ ಸರ್? ಸಮಾಚಾರ ಇಲ್ಲ, ಏನೂ ಇಲ್ಲ. ಎಲ್ಲ ನಮ್ಮ ಗ್ರಹಚಾರ. ಯಾಕೆ ಸರ್, ಅಂಥದ್ದೇನಾಯ್ತು? ಹಾಲು ಜೇನ್ ಥರ ಇದ್ದಿದ್ದು ಬ್ರೋ ಮತ್ತು ಅದಕ್ಕೆ ಲವ್ ಸ್ಟೋರಿ ಈಗ ಬೇವಿನ ಥರ ಆಗಿದೆ. ಬಿಸ್ನೆಸ್ಗಿಂತ ಪಾರ್ವತಿ ಆದಿತ್ಯನ್ ಲವ್ ಮ್ಯಾಟರ್ ಇಟ್ಕೊಂಡು ಅಖಿಲ ವಿರುದ್ಧ ರಿವೆಂಜ್ ತೀರ್ಸ್ಕೊಳ್ಳೋದು ಇಂಪಾರ್ಟೆಂಟ್ ಅಂತ ಮಾಮ್ ಹೇಳಿದ್ರು. ಬಟ್ ನಾನೇ ರಿಜಿಸ್ಟರ್ ಮ್ಯಾರೇಜ್ ಆದಮೇಲೆ ಇವರಿಬ್ರು ದೂರ ಆಗೋ ಮಾತೇ ಇಲ್ಲ, ಎಲ್ಲ ನಾವು ಅಂದ್ಕೊಂಡಂಗೆ ಆಗುತ್ತೆ ಅಂತ US ಹೋಗಿದ್ದೆ ತಪ್ಪಾಯ್ತಲ್ಲ. ಈಗ ಅನಿಸ್ತಿದೆ ಮಾಮ್ ಮಾತು ಕೇಳ್ದೆ ತಪ್ಪು ಮಾಡಿದೆ ಅಂತ. ಹಲೋ ಹಲೋ ಅನನ್ಯ ಅವರೇ. ಹಾಂ ಹೇಳಿ ಸರ್. ನಾನು ಹೇಳಿದ್ದೆಲ್ಲ ಆಯಿತು. ಇನ್ನೇನಿದ್ರು ನೀವು ಹೇಳಬೇಕು. ಹೇಳಿ, ಏನು ಮಾಡೋಣ? ಇಬ್ರು ಹಠಕ್ಕೆ ಬಿದ್ದು ತಮ್ಮ ಪ್ರೀತಿನ ಕಳ್ಕೊಳ್ಳೋ ದಡ್ಡತನ ಮಾಡ್ತಿದ್ದಾರೆ. ಆದರೆ ನಾವು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಯಾವುದಕ್ಕೂ ನೀವೊಂದ್ಸಲ ಬಂದು ಬ್ರೋ ಪಾರ್ವತಿನ ಕನ್ವಿನ್ಸ್ ಮಾಡ್ಬೋದಾ? ನಿಮ್ಮ ಮಾತನ್ನ ಅವ್ರು ಕೇಳ್ಬೋದು. ಹಲೋ ಅನನ್ಯ ಅವರೇ, ಏನಕ್ಕೆ ಸೈಲೆಂಟ್ ಆಗ್ಬಿಟ್ರಿ? ಇದಕ್ಕೂ ಮುಂಚೆ ಅವರಿಬ್ರು ಒಂದಾಗಕ್ಕೆ ನಿಮ್ಮ ಎಫರ್ಟ್ ತುಂಬಾನೇ ಇತ್ತು. ಈಗ ಅವರಿಬ್ರು ದೂರ ಆಗೋ ಮಾತಾಡ್ತಿದ್ದಾರೆ. ಈಗ ನಾವು ತಾನೇ ಆ ಪ್ರೀತಿನ ಉಳಿಸ್ಬೇಕು. ಇದಕ್ಕೆ ನಿಮ್ಮ ಸಪೋರ್ಟ್ ತುಂಬಾನೇ ಮುಖ್ಯ ಇದೆ. ದಯವಿಟ್ಟು ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ. ಅವರಿಬ್ರು ಇಷ್ಟರ ಮಟ್ಟಿಗೆ ಡಿಸೈಡ್ ಆಗಿದ್ದಾರೆ ಅಂದರೆ ಇವಾಗ ಅವ್ರು ನನ್ನ ಮಾತು ಕೇಳ್ತಾರೆ ಅಂತ ನನಗೆ ಅನಿಸ್ತಾ ಇಲ್ಲ ಸರ್. ಹಾಗಾದ್ರೆ ಬೇರೆ ದಾರಿ ಏನೂ ಇಲ್ವಾ? ಹನುಮಂತು, ಗಣಪತಿ ಹಬ್ಬದ ದಿನ ನಿನ್ನನ್ನು ಕರೆಸಿ ಯಾಮಿನಿ ಆದಿಯ ನಿಶ್ಚಿತಾರ್ಥನ ನೀನೇ ಮುಂದೆ ನಿಂತು ನಡೆಸ್ಕೊಡ್ಬೇಕು ಅಂತ ಕೇಳಿದ್ದೆ. ಹೌದು ಅಮ್ಮವ್ರೆ, ಅದ್ರ ಖರ್ಚು ವೆಚ್ಚಕ್ಕೆ ಅಂತ ದುಡ್ಡು ಕೂಡ ಕೊಟ್ಟಿದ್ರಿ. ಸ್ವಲ್ಪ ಖರ್ಚಾಗಿದೆ, ಮಿಕ್ಕಿದ ಬ್ಯಾಂಕಲ್ಲಿದೆ. ಯಾವ್ಯಾವ್ದಕ್ಕೆ ಎಷ್ಟು ಖರ್ಚು ಮಾಡಿದ್ದೀನಿ ಅಂತ. ಹನುಮಂತು, ಲೆಕ್ಕ ಕೇಳೋದಕ್ಕೋಸ್ಕರ ನಿನ್ನನ್ನು ನಾನು ಕರೆಸಿಲ್ಲ. ಪಾರ್ವತಿನ ಕರ್ಕೊಂಡು ಬಂದು ನಮ್ಮನೆಗೆ ಸೇರಿಸಿದ್ದಕ್ಕೆ ನಿನಗೆ ತುಂಬ ಹೃದಯದ ಧನ್ಯವಾದ ಹೇಳೋದಕ್ಕೆ ಕರೆಸಿದ್ದೀನಿ. ಯಾವತ್ತು ಬಲಗಾಲಿಟ್ಟು ಭಾಗ್ಯ ದೇವತೆಯಾಗಿ ಈ ಮನೆ ಒಳಗೆ ಬಂದ್ಯೋ ಅವತ್ತಿಂದನೇ ಈ ಮನೆಯ ಅದೃಷ್ಟದ ಬಾಗಿಲು ತೆರೆದು ಬಿಡ್ತು ಕಣಮ್ಮ. ಇನ್ನೊಂದು ಕಾರಣ, ಆದಿ ಯಾಮಿನಿಯ ನಿಶ್ಚಿತಾರ್ಥಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ಜವಾಬ್ದಾರಿನ ಪಾರ್ವತಿ ಕೊಡೋಣ ಅನ್ಕೊಂಡಿದ್ದೀನಿ ಹನುಮಂತು. ಏನ್ ಬೇಕಾದ್ರೂ ಜವಾಬ್ದಾರಿ ಕೊಡಿ ಅಮ್ಮವ್ರೆ, ಕಣ್ಮುಚ್ಕೊಂಡು ಮಾಡ್ತಾಳೆ. ಹನುಮಂತು, ನಿಶ್ಚಿತಾರ್ಥದ ಇನ್ವೈಟೀಸು, ಡೆಕೋರೇಷನ್ನು ಏನೇನೋ ಇರುತ್ತಲ್ಲ, ಅದನ್ನೆಲ್ಲ ನೋಡಿಕೊಂಡ್ರೆ ನೀನು ಮನೆ ಒಳಗಿನ ಸೂಕ್ಷ್ಮವಾದ ಜವಾಬ್ದಾರಿನ ನಿಭಾಯಿಸ್ಬೇಕಮ್ಮ. ಆದಿ ಯಾಮಿನಿ ಒಬ್ರಿಗೊಬ್ರು ಇನ್ನಷ್ಟು ಹತ್ರ ಆಗೋ ಹಾಗೆ ನೀನು ನೋಡ್ಕೋಬೇಕು. ನೀನೇ ಅದಕ್ಕೆ ಕಾರಣ ಆಗ್ಬೇಕಮ್ಮ ಪಾರ್ವತಿ.
ಮಾಡಿದ್ರೆ ಹೇಗೆ? ಹೇಗೆ? ಆದಿತ್ಯ ಸರ್ ಪಾರ್ವತಿ ಲವ್ ವಿಷಯನ ಅಖಿಲ ಮ್ಯಾಮ್ಗಂತೂ ಹೇಳಕ್ಕಾಗಲ್ಲ. ಆದ್ರೆ ಇನ್ನೊಬ್ರಿಗೆ ಹೇಳಿದ್ರೆ, ಹೇಳಿ ನಂಬಿಸಿದ್ರೆ ನಿಶ್ಚಿತಾರ್ಥನ ಸುಲಭವಾಗಿ ನಿಲ್ಲಿಸ್ಬೋದು. ಹೌದಾ? ಯಾರದು? ಯಾರ ಹತ್ರ ಹೇಳಬೇಕು? ಯಾಮಿನಿ ಹತ್ರ. ಪಾರ್ವತಿ, ಇಷ್ಟು ದಿನ ಆದಿಯ ಊಟ ಉಪಚಾರ ಎಲ್ಲನೂ ನೀನೇ ಮುತುವರ್ಜಿ ವಹಿಸಿ ನೋಡ್ಕೊಳ್ತಾ ಇದ್ದೆ. ನನ್ನನ್ನು ಬಿಟ್ರೆ ಈ ಮನೇಲಿ ಅವನ ರುಚಿ ಅಭಿರುಚಿಗಳೆಲ್ಲ ಗೊತ್ತಿರೋದು ನಿನಗೆ ಮಾತ್ರ. ಆದಿಯ ಇಷ್ಟ ಕಷ್ಟಗಳನ್ನ ಯಾಮಿನಿಗೆ ಅರ್ಥ ಮಾಡಿಸ್ಬೇಕು. ಯಾಮಿನಿ ಅವ್ರಿಗ? ಹೌದು ಸರ್. ಆದಿತ್ಯ ಸರ್ನ ಮದುವೆ ಆಗ್ಬೇಕಾಗಿರೋ, ಅವ್ರ ಜೊತೆ ನಿಶ್ಚಿತಾರ್ಥಕ್ಕೆ ರೆಡಿ ಆಗಿರೋ ಯಾಮಿನಿಗೆ ನಾವೇ ಆದಿತ್ಯ ಸರ್ ಪಾರ್ವತಿ ಅವ್ರ ಪ್ರೀತಿ ವಿಷಯನ ತಿಳಿಸ್ಬೇಕು. ಅವರಿಬ್ರು ಮದುವೆ ಆಗಿರೋ ವಿಷಯನ ಹೇಳಿ ಅರ್ಥ ಮಾಡಿಸ್ಬೇಕು. ಒಂದ್ ವೇಳೆ ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ? ಆದಿತ್ಯ ಸರ್ ಮದುವೆ ಯಾಮಿನಿ ಜೊತೆ ಆಗುತ್ತೆ. ಒಂದ್ ವೇಳೆ ಅರ್ಥ ಮಾಡಿಸಿದ್ರೆ ನಿಶ್ಚಿತಾರ್ಥ ನಿಲ್ಲೋ ಚಾನ್ಸ್ ಹೆಚ್ಚಿರುತ್ತೆ. ಆದಿ ಯಾಮಿನಿ ಇಬ್ರು ಮದುವೆ ಆಗಿ ದೀರ್ಘಕಾಲ ಜೊತೆಯಲ್ಲಿ ಬಾಳ್ಬೇಕಾದ ಜೀವಗಳು. ಅವರಿಬ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಹಾಗೆ ಪರಸ್ಪರರನ್ನ ಅರ್ಥ ಮಾಡಿಸೋ ಜವಾಬ್ದಾರಿನೂ ನಿಂದಮ್ಮ. ಸರಿ ಅನನ್ಯವರೇ, ನೀವು ಹೇಳ್ದಂಗೆ ಮಾಡೋಣ. ನಾಳೆ ಬೆಳಗ್ಗೆ ಇಲ್ಲಿಗೆ ಬಂದ್ಬಿಡಿ. ಇಲ್ಲಿಂದ ಒಟ್ಟಿಗೆ ಯಾಮಿನಿ ಅವ್ರ ಮನೆಗೆ ಹೋಗೋಣ. ಯಾಮಿನಿ ಅವ್ರ ಒಪ್ಪಿ ಬರುವಿಂದ ದೂರ ಆದರೆ ಪಾರ್ವತಿಗೆ ಬೇರೆ ಆಪ್ಷನ್ಸ್ ಇರಲ್ಲ. ಸರಿ ಸರ್, ಬರ್ತೀನಿ. ಥ್ಯಾಂಕ್ ಯು. ಸಿಯೋ ನಾನವ್ರೆ. ಅಯ್ಯೋ ದೇವ್ರೆ, ಇದು ನಿಜನಾ ಭ್ರಮೆನಾ? ಒಂದು ಗೊತ್ತಾಗ್ತಿಲ್ವಲ್ಲ. ಅಪ್ಪ ದೇವ್ರೆ, ಈ ಮನೆ ಬಗ್ಗೆ ಚಿಂತೆ ಮಾಡಿ ಮಾಡಿ ನನಗಂತೂ ತಲೆ ತುಂಬಾ ನೋವ್ತಿದೆ. ಇನ್ನು ಈ ಮನೆ ಬಗ್ಗೆ ನಾನೇನಾದ್ರೂ ತಲೆ ಕೆಡಿಸ್ಕೊಂಡ್ರೆ ಅಯ್ಯೋ ನನ್ನ ತಲೆ ಬ್ಲಾಸ್ಟೇ ಆಗ್ಬಿಡುತ್ತಲ್ಲಪ್ಪ. ಆಯ್ತಮ್ಮ, ನೀವು ಹೇಳ್ದಾಗೆ ಮಾಡ್ತೀನಿ. ಒಟ್ನಲ್ಲಿ ಈ ನಿಶ್ಚಿತಾರ್ಥ ಯಾವುದೇ ವಿಘ್ನ ಎಲ್ಲ ನಡೆದ್ರೆ ಸಾಕು. ನನಗದೇ ಬೇಕಾಗಿರೋದು. ಪಾರ್ವತಿ, ಆದಿತ್ಯ, ಏನಪ್ಪ ಇದೆಲ್ಲ? ಪಾರ್ವತಿ ನಿನ್ ಪ್ರೀತಿನ ತಿರಸ್ಕಾರ ಮಾಡಿದ್ಲು ಅಂತ ನೀನು ಹಾಗೆ ನಡ್ಕೋತಿದೀಯಲ್ಲ. ಅಲ್ಲ, ಪ್ರೀತಿ ಅಂದ್ರೆ ಮಕ್ಕಳಾಟ ಅನ್ಕೊಂಡ್ರ? ಬೇಕು ಅಂದಾಗ ಆಡಕ್ಕೆ, ಬೇಡ ಅಂದಾಗ ಬಿಡಕ್ಕೆ. ಅವಳೇನೋ ಬುದ್ಧಿ ಇಲ್ಲದೆ ನೀನಿಂದ ದೂರ ಆಗಕ್ ಪ್ರಯತ್ನ ಪಡ್ತಿದ್ದಾಳೆ. ಅದರಿಂದ ನಿನ್ ಮನ್ಸಿಗೆ ನೋವಾಗಿದೆ, ನನಗೆ ಅರ್ಥ ಆಗುತ್ತೆ. ಆದ್ರೆ ಅವಳ ಮನಸ್ಸನ್ನ ಪರಿವರ್ತನೆ ಮಾಡ್ಬೇಕಾಗಿರೋದು ನಿನ್ ಕರ್ತವ್ಯ. ಅದನ್ ಬಿಟ್ಟು ಅವಳು ನಿನ್ನ ಅವಾಯ್ಡ್ ಮಾಡ್ತಿದ್ದಾಳೆ ಅಂತ ನೀನು ಅವಳನ್ನ ಅವಾಯ್ಡ್ ಮಾಡಿದ್ರೆ ಇದು ಸರಿನಾ? ನಿನ್ನೇನ್ ಚಿಕ್ಕ ಹುಡುಗನ ಬೈದು ತಿದ್ದಿ ಬುದ್ಧಿ ಹೇಳಕ್ಕೆ? ಎಲ್ರ ಮುಂದೆ ಯಾಮಿನಿ ಜೊತೆ ನಿಶ್ಚಿತಾರ್ಥ ಆಗ್ತೀನಿ ಅಂತ ಉತ್ಸಾಹದಿಂದ ಹೇಳೋ ಅಗತ್ಯ ಏನಿತ್ತು? ಅದು ಅಲ್ಲದೆ ಪಾರ್ವತಿ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗಿ ಅಖಿಲ ಮುಂದೆ ನಿಲ್ಲಿಸಿ ಹೇಳ್ಬೇಕಾಗಿತ್ತ? ಆದಿತ್ಯ ಅನ್ನೋ ನಿನ್ನ ಹೆಸರಲ್ಲಿ ಆದಿ ಅನ್ನೋದು ಪ್ರಾರಂಭ, ಅಂತ್ಯ ಅಲ್ಲ. ಶುರು ಮಾಡಬೇಕಾದವನು ಕೊನೆ ಗಳಿಸ್ತಿದ್ಯಲ್ಲ. ಏನೇ ಮನಸ್ತಾಪ ಇದ್ರು ಯೋಚಿಸಿ ಕೂತು ಮಾತಾಡಿ ಬಗೆಹರಿಸ್ಕೋಬೇಕು. ನೋಡು ಆದಿತ್ಯ, ಪ್ರೀತಿ ಅನ್ನೋದು ಅರಳೋ ಹೂ ಥರ ಇರಬೇಕು, ಬಾಡಿರೋ ಹೂ ಆಗ್ಬಾರ್ದು. ಅದರಿಂದ ಯಾರಿಗೂ ಉಪಯೋಗ ಇಲ್ಲ. ನನ್ನ ಪ್ರೀತಿನೂ ಹಾಗೆ ಆಗಿದೆ ಅಪ್ಪ. ಬಾಡೋಗಿರೋ ಹೂ ಯಾವತ್ತೂ ಅರಳಲ್ಲ ಅಲ್ವಾ? ಅಷ್ಟಕ್ಕೂ ಅವಳನ್ನ ಏನಂತ ಕನ್ವಿನ್ಸ್ ಮಾಡಲಿ? ಎಷ್ಟು ಅಂತ ಬೇಡ್ಕೊಳ್ಳಿ? ಪೊಲೀಸ್ ಸ್ಟೇಷನಲ್ಲಾಯ್ತು, ರೋಡಲ್ಲಾಯ್ತು, ಕೋರ್ಟಲ್ಲಾಯ್ತು, ಎಲ್ಲ ಕಡೆ ನನ್ನ ಬಿಟ್ಟು ಹೋಗ್ಬೇಡ ಅಂತ ಕೇಳ್ಕೊಂಡೆ.
ಭಿಕ್ಷೆ ಬೇಡ್ದೆ. ಆದ್ರೆ ಅವಳು ಮನ್ಸು ಮಾತಾಕರಲಿಲ್ಲ. ಅವಳು ಹಠನೇ ಮುಂದುವರ್ಸಿದ್ಲು. ಒಂದು ಕ್ಷಣ ನಮ್ಮ ಪ್ರೀತಿ ಬಗ್ಗೆ ಅವಳು ಯೋಚನೆ ಮಾಡಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲಪ್ಪ. ಮಾತೆತ್ತಿದ್ರೆ ಸಾಕು, ನನಗೆ ಮುಕ್ತಿ ಕೊಡ್ಸಿ ಅಂತ ಅವಳು ಹೇಳ್ತಾ ಇದ್ರೆ ನಾನು ಎಷ್ಟು ಅಂತ ಕೇಳಿಸ್ಕೊಳ್ಳಿ ಅಪ್ಪ. ನಾನಾದ್ರೂ ಏನ್ ಮಾಡ್ಲಿ ಹೇಳಿ? ಇಲ್ಲಪ್ಪ, ಇದು ಯಾಕೋ ಸರಿ ಹೋಗೋ ಲಕ್ಷಣ ಕಾಣಿಸ್ತಾ ಇಲ್ಲ. ಇದೆಲ್ಲಿಗೆ ಕೊನೆ ಆಗುತ್ತೆ ಅಂತ ಅನಿಸ್ತಾ ಇದೆ. ನೀವೇ ಹೇಳಿ ಅಪ್ಪ, ಚಿಕ್ಕ ವಯಸ್ಸಿಂದ ಯಾವತ್ತಾದ್ರೂ ನನಗೆ ಅದು ಬೇಕು ಇದು ಬೇಕು ಅಂತ ನಾನು ಆಸೆ ಪಟ್ಟಿದ್ದೀನ? ನೀವು ಏನು ಕೊಡ್ಸೋದಾದ್ರೂ ಮೊದಲು ಪ್ರೀತಿ ಕೊಡ್ಸಿ ಅಂತ ಅವನ್ನ ಮುಂದೆ ತಂದು ನಿಲ್ಲಿಸ್ತಾ ಇದ್ದೆ. ಅವನ ಆಸೆಯಲ್ಲೇ ಖುಷಿ ಪಡ್ತಾ ಇದ್ದೆ. ಆದ್ರೆ ಈಗ ನಾನು ಆಸೆ ಪಟ್ಟಿದ್ದು ಪಾರ್ವತಿನ, ಅವಳ ಪ್ರೀತಿನ. ಅದು ತಾನಾಗೆ ಹುಟ್ಟಿರೋ ಪ್ರೀತಿ ಅಲ್ಲಪ್ಪ. ಬೇಕಾಬಿಟ್ಟು ಲವ್ ಮಾಡೋರ್ಗೆ, ಟೈಮ್ ಪಾಸ್ಗೆ ಅಂತ ಲವ್ ಮಾಡೋರ್ಗೆಲ್ಲ ಹುಡುಗಿರು ಸಿಗ್ತಾರೆ. ಆದ್ರೆ ನನ್ನ ಜೀವಕ್ಕಿಂತ ಹೆಚ್ಚಾಗಿ ಹುಚ್ಚನ್ ತರ ಅವಳನ್ನ ಪ್ರೀತಿಸ್ದೆ. ನನಗೆ ನನ್ನ ಪ್ರೀತಿ ಸಿಗ್ತಾ ಇಲ್ವಲ್ಲಪ್ಪ. ಇದು ಯಾವ ನ್ಯಾಯ ಅಪ್ಪ? ಬಹುಶಃ ಹೋದ ಜನ್ಮದಲ್ಲಿ ನಾನು ಯಾರನ್ನೋ ಪ್ರೀತಿ ಮಾಡಿ ಮೋಸ ಮಾಡಿದ್ದೆ ಅನ್ಸುತ್ತೆ. ಅದಕ್ಕೆ ಆ ದೇವರು ಈ ಜನ್ಮದಲ್ಲಿ ಶಿಕ್ಷೆ ಕೊಡ್ತಾ ಇದ್ದಾರೆ. ಅವಳು ಅನ್ಕೊಂಡಿರ್ಬೋದು ನಾನು ದೊಡ್ಡ ತ್ಯಾಗ ಮಾಡ್ತಾ ಇದ್ದೀನಿ ಅಂತ. ಆದ್ರೆ ಅವಳನ್ನ ಬಿಟ್ಟು ನಾನು ಹೇಗಿರ್ಬಹುದು ಅಂತ ಒಂದು ಸಣ್ಣ ಅರಿವಾದ್ರೂ ಇದೆಯಾ ಅವಳಿಗೆ? ಅವಳು ನನ್ನ ಬಿಟ್ಕೊಡೋದ್ರಿಂದ ಅಮ್ಮಂಗೆ ಮೋಸ ಮಾಡ್ದಂಗೆ ಆಗಲ್ಲ ಅಂತ ಅನ್ಕೊಂಡಿರ್ಬೇಕು. ಆದ್ರೆ ನಾನು ಅವಳ ವಿಷಯದಲ್ಲಿ ಅಮ್ಮಂಗೆ ಎಷ್ಟು ಸತಿ ಮೋಸ ಮಾಡಿಲ್ಲ ಅಪ್ಪ. ಅದ್ಯಾಕೆ ಅವಳಿಗೆ ಅರ್ಥ ಆಗ್ತಾ ಇಲ್ಲ? ಇದುವರೆಗೂ ನನ್ನ ಲೈಫಲ್ಲಿ ಅಮ್ಮನ ಹತ್ರ ನಾನು ಯಾವ ವಿಷಯನೂ ಮುಚ್ಚಿಟ್ಟಿರಲಿಲ್ಲ. ಮುಚ್ಚಿಟ್ಟಿದ್ದು ಒಂದೇ ವಿಷಯ ಅಂದ್ರೆ ನನ್ನ ಪ್ರೀತಿ ವಿಷಯ. ಅದು ಯಾಕೆ ಮುಚ್ಚಿಟ್ಟೆ ಹೇಳಿ? ಸರಿಯಾದ ಟೈಮ್ ಬಂದಾಗ ಹೇಳೋಣ ಅಂತ. ನನ್ನ ಗ್ರಹಚಾರ ಸರಿಯಾದ ಟೈಮ್ ಬರಲಿಲ್ಲ, ನನಗೆ ವಿಷಯನೂ ಹೇಳೋದಕ್ಕಾಗಲಿಲ್ಲ. ಆ ಗ್ಯಾಪಲ್ಲಿ ಮನ್ಸು ಬದಲಾಯಿಸ್ಕೊಂಡ್ಬಿಟ್ಲಲ್ಲಪ್ಪ. ಅಲ್ಲಪ್ಪ, ಈ ಹುಡುಗಿರೇ ಹೇಗ ಅಥವಾ ಪಾರ್ವತಿ ಮಾತ್ರ ಹೇಗ? ನೀನ್ ಹೇಳಪ್ಪ ಸಂಧಿ, ನೀನ್ ಪ್ರೀತಿ ಲವ್ ಮಾಡುವಾಗ ಯಾವತ್ತಾದ್ರೂ ಈ ತರ ಮನ್ಸು ಬದಲಾಯಿಸಿದ್ಯಾ? ಪ್ರೀತಿಯಿಂದ ದೂರ ಹೋಗೋ ಯೋಚನೆ ಮಾಡಿದ್ಯಾ? ಅಯ್ಯೋ, ಈ ಹಾಳಾದ ತಲೆನೋವು ನನಗೇ ಬರ್ಬೇಕಾ? ಈ ತಲೆನೋವಿಂದ ನನಗೆ ಯಾವಾಗಪ್ಪ ಮುಕ್ತಿ? ಅಯ್ಯಯ್ಯೋ. ಮೇಡಮ್, ಮಾತ್ರೆ ಕೊಡ್ಲಾ? ಲೇ, ಮಾತ್ರೆ ನುಂಗಿದ್ರೆ ಹೋಗೋಂತ ತಲೆನೋವು ಅಲ್ಲ ಕಣೆ. ಸಾಮಾನ್ಯವಾಗಿ ನನಗೆ ಈ ತರ ತಲೆನೋವು ನಿನ್ನೆ ನನ್ನ ಕಡೆ ಬರೋದು. ನಾನಾ? ಹ್ಞೂ, ಇನ್ಯಾರು? ನನಗೆ ಈ ಶಾಲೆಲೆಲ್ಲ ಸುತ್ಕೊಂಡು ಹೊಡ್ಕೊಂಡು ಮಾತಾಡ್ತಾರಲ್ಲ, ಹಂಗೆಲ್ಲ ಮಾತಾಡಕ್ ಬರಲ್ಲ. ನೇರ ದಿಟ್ಟ ನಿರಂತರ ಕಂಡ್ರೆ ನನಗಾಗಲ್ಲ ಕಣೆ. ನನಗೆ ಗೊತ್ತು ಮೇಡಮ್. ಗೊತ್ತಾ? ಐ ಡೋಂಟ್ ಕೇರ್. ನನಗೇನು ಅದ್ರ ಬಗ್ಗೆ ತಕರಾರೇ ಇಲ್ಲ. ನೀನ್ ಎಲ್ಲಿವರೆಗೂ ಈ ಅರಸನ ಕೋಟೆಯಲ್ಲಿ ಕೆಲಸದೊಳಗೆ ಇರ್ತೀಯೋ ಅಲ್ಲಿವರೆಗೂ ನಾನು ಹಲ್ಲು ಕಚ್ಕೊಂಡಿರ್ತೀನಿ. ನೀನ್ ಅದಕ್ಕೆ ಮೀರಿ ಏನಾದ್ರೂ ಆಡಿದ್ಯೋ ಅವಾಗ ನನ್ ಕೈ ತಡ್ಕೊಳಕ್ಕಾಗಲ್ಲ ಕಣೆ. ನನ್ನ ಮನಸ್ಸಿನ ನೆಮ್ಮದಿನೇ ಹರಿದು ಊರ್ ಬಾಗ್ಲಾಗೋ ತರ ಆಗೋಗ್ಬಿಡುತ್ತೆ. ಅಯ್ಯೋ, ನಿಮ್ ನೋವು ನನಗೆ ಅರ್ಥ ಆಗುತ್ತೆ ಮೇಡಮ್. ನಿಮ್ ಭಾವನೆಗಳಿಗೆ ನಾನು ಯಾವತ್ತೂ ಬೆಲೆ ಕೊಡ್ತೀನಿ. ನಿಜವಾಗ್ಲೂ ನಿಜವಾಗ್ಲೂ ಬೆಲೆ ಕೊಡ್ತೀಯಾ? ಹಾಗಾದ್ರೆ ನಾನ್ ಹೇಳ್ದಂಗ್ ಮಾಡ್ತೀಯಾ? ಇನ್ಮೇಲೆ ಆದಿತ್ಯನ್ಗೆ ಹತ್ರ ಆಗೋದೆಲ್ಲ ಮಾಡ್ಬೇಡ. ಅವ್ನ್ ಕೈ ಹಿಡ್ಕೊಂಡು ಹಿಂಗೆಲ್ಲ ನುಲ್ಕೊಂಡು ರೊಮ್ಯಾನ್ಸ್ ಮಾಡ್ತೀಯಲ್ಲ, ಅದೆಲ್ಲ ಮಾಡ್ಬಾರ್ದು. ಆದಿತ್ಯನ್ ನೋಡಿದ ತಕ್ಷಣ 32 ಹಲ್ಲು ತೆಗೆದ ಕಿಸಿ ಅಂತ ಕಿಸಿತಿಯಲ್ಲ, ಅದನ್ನು ಮಾಡಂಗಿಲ್ಲ. ಅದೆಲ್ಲ ಮಾಡಲ್ಲ ಅಂತ ಪ್ರಾಮಿಸ್ ಮಾಡೋ. ಆಯ್ತು ಮೇಡಮ್, ನೀವ್ ಹೇಳಿದ ಮಾತನ್ನ ಪಾಲಿಸ್ತೀನಿ. ಕಾಡ್ತಿಲ್ಲ ಸೆಂಟ್ರಲ್ಲ ಎಲ್ಲ ನಿನ್ ಮಾತನ್ನ ನಂಬಕ್ಕೆ ಆಗ್ತಿಲ್ವಲ್ಲೇ. ಮೋಡ ಆದ್ರೇನೆ ಮಳೆ ಬರುತ್ತೆ ಅಂತ ಹೇಳೋ ಹೆಂಗ್ಸು ನಾನು. ಇವತ್ ನನ್ ಮೈ ಮೇಲೆ ಹೂ ಮಳೆನೇ ಸುರಿತಾ ಇದೆ. ನನ್ ಗಂಡ ಮೋಹನ್ ಜೇಬಿಂದ ದುಡ್ಡು ಕದೋಗ್ಲು ನನ್ಗೆ ಇಷ್ಟ ಆನಂದ ಆಗಿರ್ಲಿಲ್ಲ. ನಿನ್ ಮಾತು ಕೇಳಿ ಪರಮಾನಂದ ಆಗ್ತಿದೆ. ಅಪ್ಪ, ನೀನ್ ಕೊಟ್ಟಿರೋ ಮಾತನ್ನ ನೀರಿನ ಮೇಲೆ ಬರ್ಕೊಳ್ಳ, ಪೇಪರ್ ಮೇಲೆ ಬರ್ಕೊಳ್ಳ? ನಿಮ್ ಮನ್ಸಲ್ಲಿ ಇಟ್ಕೊಳ್ಳಿ ಮೇಡಮ್. ನಾನು ಒಂದ್ಸಲ ಮಾತು ಕೊಟ್ರೆ ಮುಗೀತು. ಅದೇ ತರ ನಡ್ಕೋತೀನಿ. ನನಗೆ ನೀವು ಬೇರೆ ಅಲ್ಲ, ಅಖಿಲಮ್ಮ ಬೇರೆ ಅಲ್ಲ. ಹೌದೌದು, ನಾವಿಬ್ರು ಶುದ್ಧ ನೀರಿಗೆ ಹಾಕೋ 5 ರೂಪಾಯಿ ಗೋಲ್ಡ್ ಕಾಯಿನ್ ಇದ್ದಂಗೆ. ಒಂದೇ ನಾಣ್ಯದ 2 ಮುಖ.
ಡೈಲಾಗ್ ಕಂಟಿನ್ಯೂ ಮಾಡು. ಇತ್ತೀಚೆಗೆ ನೀನ್ ತುಂಬಾ ಮಾಗಿದ್ಯಾ. ಯಾವಾಗಲೂ ಅರ್ಸನ್ ಕೋಟೆ ಬಗ್ಗೆನೇ ಯೋಚನೆ ಮಾಡೋ ಒಳ್ಳೆ ಮನಸ್ಸು ನಿಮ್ದು. ಲೇ ಡೈಲಾಗ್ ಅಲ್ಲಿ ಸ್ವಲ್ಪ ಬಿಲ್ಡಪ್ ಇರ್ಲಿ ಕಣೆ. ಒಳ್ಳೆ ಮನ್ಸಲ್ಲ, ಧಾರಾಳ ಮನ್ಸು ಅಂತ ಹೇಳು. ಕಂಟಿನ್ಯೂ. ನನಗೆ ಅಖಿಲಮ್ಮ ಹೇಗೋ ನೀವು ಹಾಗೆ ನನ್ನ ತಾಯಿ ಸಮಾನ. ತಾಯಿ ಸಮಾನನ? ಮೇಡಮ್, ಹೇಳು ಜನನಿ, ಯಾವತ್ತಾದ್ರೂ ನೀನು ಪಾರ್ವತಿ ತರ ಯೋಚನೆ ಮಾಡಿದ್ಯಾ? ಹೌದು, ಮಾಡಿದ್ದೆ ಭಾವ. ಅಂದ್ರೆ ಇಷ್ಟ ಬಂದಾಗ ಪ್ರೀತಿಸೋದು, ಬೇಡ ಅಂದಾಗ ಕೈ ಕೊಡೋದಾ? ಹುಡುಗರ ದೃಷ್ಟಿಲಿ ಅದು ಹಾಗಿರ್ಬೋದು, ಆದರೆ ಹುಡುಗಿರ ದೃಷ್ಟಿಲಿ ಅದನ್ನ ತ್ಯಾಗ ಅಂತಾರೆ. ಮನೆಯವ್ರ ಒತ್ತಡಕ್ಕೋ ಅಥವಾ ಪರಿಸ್ಥಿತಿ ಒತ್ತಡಕ್ಕೋ ಹೆಣ್ಣು ತಾನು ಪ್ರೀತಿಸ್ತವ್ರನ್ನ ತ್ಯಾಗ ಮಾಡೋದಕ್ಕೆ ಮುಂದಾಗ್ತಾಳೆ. ಅದನ್ನ ಕೆಲವರು ಮೋಸ ಅಂತಾರೆ. ಇನ್ ಕೆಲವರು ಹುಡುಗಿ ಕೈ ಕೊಟ್ಲು ಅನ್ನೋ ಕೆಟ್ಟ ಪಟ್ಟನ ಕಟ್ತಾರೆ. ಆದರೆ ಅವಳ ಮನಸ್ಸಿನ ತೊಳಲಾಟನ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ನಾನು ಒಂದು ಸಂದರ್ಭದಲ್ಲಿ ಪ್ರೀತುನ ಬಿಟ್ಕೊಡೋ ಯೋಚನೆ ಮಾಡಿದ್ದೆ. ಆದರೆ ಪ್ರೀತು ಮಾತ್ರ ನನ್ನನ್ನು ಬಿಡೋದಕ್ಕೆ ರೆಡಿ ಇರಲಿಲ್ಲ. ಅವ್ರಿಗೆ ಅವರೇ ಮೋಸ ಮಾಡ್ಕೋತಿದ್ದಾರೆ. ಅದಕ್ಕೆ ಕಾರಣ ಅವ್ರ ಮನಸ್ಸನ್ನೇ ಕೇಳಬೇಕು. ಬ್ರೋ, ನಮ್ಮ ಪ್ರೀತಿ ಹೇಗೋ ಹುಡುಗಾಟದಲ್ಲಿ ಶುರುವಾಗಿ ಹೇಗೋ ಒಂದಾಯ್ತು. ಆದ್ರೆ ನಿಮ್ಮ ಪ್ರೀತಿ ಹಾಗಲ್ಲ. ಅದನ್ನ ಪಡ್ಕೊಳ್ಳೋಕೆ ಎಷ್ಟು ಕಷ್ಟಪಟ್ಟಿದೆ ಅಂತ ನಮಗೂ ಗೊತ್ತು. ಬ್ರೋ, ಮೊದಲು ಪಾರ್ವತಿಗೆ ಮನಸ್ಸಲ್ಲಿ ಏನು ಕಾರಣ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡು. ಇನ್ನೇನಿರುತ್ತೆ, ಒಂದು ಅವರಪ್ಪ ಬೇಡ ಅಂದಿರ್ಬೇಕು, ಅಥವಾ ಮುಂದೆ ಮದುವೆ ಆದ್ರೆ ಈ ತಲೆನೋವೆಲ್ಲ ಬೇಡ ಅಂತ ಈ ತೀರ್ಮಾನ ತಗೊಂಡಿರ್ಬೇಕು. ಪಾರ್ವತಿ ಈ ತರ ನಡ್ಕೊಂಡು ನನ್ಗೆ ಯಾಕಪ್ಪ ಶಿಕ್ಷೆ ಕೊಡ್ತಾ ಇದ್ದಾಳೆ? ಅಂತ ತಪ್ಪು ನಾನು ಏನ್ ಮಾಡಿದ್ದೀನಿ? ನಾನೊಳ್ಳ ಮನ್ಸಲ್ಲಿ ಪ್ರೀತಿ ಮಾಡಿದ್ದೆ ತಪ್ಪ. ಅವಳೆ ನನ್ನ ಕಣ್ಣಿನ ಹುಡುಗಿ ಅಂತ ಗೊತ್ತಾದಾಗ ನಾನು ಎಷ್ಟು ಖುಷಿ ಪಟ್ಟೆ. ಆಕಾಶನೇ ನಂದು ಅಂತ ಒಪ್ಕೊಂಡೆ. ಇಡೀ ಭೂಮಿನ ಒಂದು ಕ್ಷಣದಲ್ಲಿ ತಿರುಗದಷ್ಟು ಖುಷಿ ಪಟ್ಟೆ. ಅವಳ ಎಷ್ಟು ಪ್ರೀತಿ ಮಾಡಿದೆ ಅಂದ್ರೆ ಇಲ್ಲಿವರೆಗೂ ಯಾರು ಅಷ್ಟು ಪ್ರೀತಿ ಮಾಡಿದ್ವೇನೋ ಅನ್ನೋಷ್ಟು ಮಟ್ಟಿಗೆ ಅವಳ ಪ್ರೀತಿಯಲ್ಲಿ ಬಿದ್ದೆ. ನಾನು ಅವಳ ಕೈಗೆ ಬಳೆ ತೊಡಸ್ದೆ ಅಂತ ಅಮ್ಮ ಬೈದಾಗ ಫಾರ್ ದ ಫಸ್ಟ್ ಟೈಮ್ ಅಮ್ಮನ ವಿರುದ್ಧ ಮಾತಾಡ್ದೆ. ಯಾಮಿನಿ ಮನೇಲಿ ಪಾರ್ವತಿಗೆ ಅವಮಾನ ಆಗುವಾಗ ಅವ್ರ ಸಪೋರ್ಟಿಗೆ ನಿಂತೆ. ಪಾರ್ವತಿ ಎಲ್ಲಿ ನನ್ನಿಂದ ದೂರ ಆಗ್ತಾಳು ಅಂತ ಹೆದರಿ ನಿಜದಲ್ಲಿ ಕೂಡ ಚಡಪಡಿಸ್ದೆ. ಅವಳು ನನ್ನ ಪರಿಸ್ಥಿತಿಯಲ್ಲೇ ಇದ್ದಾಳೆ ಅಂತ ನನಗೆ ಗೊತ್ತಿತ್ತು. ನನಗೆ ಅವಳನ್ನ ಬಿಟ್ಟಿರಕ್ಕಾಗಲ್ಲ ಅನ್ನೋ ಸತ್ಯ ಅವಳು ಗರ್ವ ಆಗ್ಬೇಕು ಅಂತ ರಿಜಿಸ್ಟರ್ ಮ್ಯಾರೇಜು ಅದೇ. ಆದ್ರೆ ಅದಕ್ಕೆ ಅವಳು ಕೊಟ್ಟ ಬಹುಮಾನ ಏನು? ನನ್ನಿಂದ ದೂರ ಆಗುವಂತ ಕೆಟ್ಟ ನಿರ್ಧಾರ. ನಾನು ಅವಳನ್ನ ಬಲವಂತದಿಂದ ಮದುವೆ ಆದೆ ಅಂತ ಪೊಲೀಸ್ ಕಂಪ್ಲೇಂಟ್. ಈ ಮದುವೆ ಉಸಿರು ಕಟ್ಟಿಸ್ತಾ ಇದೆ ಅಂತ ಹೇಳಿದ್ರು. ಕೋಪ ಬರಲ್ವಾ ಅಪ್ಪ? ನಾನು ಮನುಷ್ಯನೇ ತಾನೆ, ಎಷ್ಟು ಅಂತ ಕೇಳ್ಕೊಳ್ಳಿ. ಕೊನೆಗೆ ನನಗೂ ತಡ್ಕೊಳಕ್ಕಾಗ್ಲಿಲ್ಲ. ಪ್ರೀತಿಸ್ತೊಳಗೆ ನಾನು ಬೇಡವಾದೆ. ನನ್ನ ಭಾವನೆಗಳನ್ನ ಕೊಂದು ಹಾಕಿದ್ಲು. ಅಟ್ಲೀಸ್ಟ್ ಅಮ್ಮನ ಭಾವನೆಗಳಿಗಾದ್ರೂ ಬೆಳೆ ಕೊಡೋಣ ಅಂತ ಅವಳು ಕೈ ಹಿಡಿದು ಕರ್ಕೊಂಡೋಗಿ ಅಮ್ಮನ ಮುಂದೆ ನಿಲ್ಲಿಸಿ ಯಾಮಿನಿ ಜೊತೆ ನಿಶ್ಚಿತಾರ್ಥಕ್ಕೆ ನಾನು ರೆಡಿ ಅಂತ ಹೇಳಿದೆ. ಪಾರ್ವತಿ ಮುಂದೆನೇ ಯಾಮಿನಿಗೆ ಫೋನ್ ಮಾಡಿದೆ. ಏನ್ ತಪ್ಪು? ನನಗೇನು ಯಾಮಿನಿನ ಮದುವೆ ಆಗಬೇಕು, ಪಾರ್ವತಿನ ಬಿಡಬೇಕು ಅನ್ನೋ ಉದ್ದೇಶ ಇಲ್ಲ. ಯಾವತ್ತಿದ್ರೂ ನನ್ನ ಮನಸ್ಸು ಪ್ರೀತಿ ಪಾರ್ವತಿಗೇನೆ. ಆದ್ರೆ ನನ್ನ ಮೇಲೆ ನಂಬಿಕೆ ಇಟ್ಟಿರೋ ಅಮ್ಮನ ಆಸೆಗೂ ಬೆಲೆ ಕೊಡ್ಬೇಕಲ್ವಾ?